ಹಾಯ್ ಫ್ರೆಂಡ್ಸ್, ದೊಡ್ಡತನ ಒಂದು ಚಿಕ್ಕ ಕಥೆಯನ್ನು ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರ, ಒಮ್ಮೆ 9 ಏನ್ ಮಾಡ್ತಪ್ಪ ಅಂತಂದ್ರ 8ಕ್ಕೆ ಹೊಡಿತು. 8 ಐತಲ್ಲ 9ಕ್ಕೆ ಪ್ರಶ್ನೆ ಮಾಡ್ತು, ನನ್ನನ್ನು ಏಕೆ ಹೊಡೆದೆ ಅಂತ ಹೇಳಿ. 9 ಹೇಳ್ತು, ನಾನು ನಿನಗಿಂತ ದೊಡ್ಡವನು ಅದಕ್ಕೆ ಹೊಡೆದೆ ಅಂತ ಹೇಳಿ 9 ಹೇಳ್ತೈತಿ. ಹಂಗೆ ಏನಪ್ಪಾ ಅಂತಂದ್ರ 8 7ಕ್ಕೆ ಹೊಡಿತು, 7 6ಕ್ಕೆ ಹೊಡಿತು, 6 5ಕ್ಕೆ ಹೊಡಿತು. ಅದ್ರ ಪ್ರತ್ಯುತ್ತರವಾಗಿ ಏನ್ ಮಾಡ್ತಪ್ಪ ಅಂತಂದ್ರ 6 7ನ್ನ ಕೇಳ್ತು. ನೀ ಏಕ್ ನನ್ ಹೊಡೆದೆ ಅಂತ ಕೇಳ್ತು. ಅದೇ ಏನಪ್ಪಾ ಅಂತಂದ್ರ 7 6ಕ್ಕೆ ಹೇಳ್ತು. ಅದ್ರ ಪ್ರತ್ಯುತ್ತರ ಏನಪ್ಪಾ ಅಂತಂದ್ರ ನಾನು ನಿನ್ಗಿಂತ ದೊಡ್ಡವನಿದ್ದೀನಿ ಅದಕ್ಕೆ ಹೊಡೆದೆ ಅಂತ ಹೇಳ್ತು. ಅದೇ ತರನಾಗಿ ಏನಪ್ಪಾ ಅಂತಂದ್ರ 6 5ಕ್ಕೆ ಹೊಡಿತು, 5 4ಕ್ಕೆ ಹೊಡಿತು, 4 3ಕ್ಕೆ ಹೊಡಿತು, 3 2ಕ್ಕೆ ಹೊಡಿತು. ಆದ್ರ ಒಂದು ಮಾತ್ರ ಯಾರಿಗೆ ಹೊಡಿಬೇಕು? ಸೊನ್ನೆಗೆ ಹೊಡಿಲಿಲ್ಲ ಒಂದು. ಹಾಗಾಗಿ ಏನ್ ಮಾಡ್ತಪ್ಪ ಅಂತಂದ್ರ ಒಬ್ರಿಗೆ ಹೊಡೆಯೋದ್ರಿಂದ ನಾವು ದೊಡ್ಡವರಾಗುದಿಲ್ಲ ಅಂತ ಹೇಳಿ ಅದು 0ನ್ನ ಫ್ರೆಂಡ್ಶಿಪ್ ಮಾಡ್ತು, ಸ್ನೇಹದಿಂದ ಪ್ರೀತಿಯಿಂದ ಸ್ನೇಹ ಮಾಡ್ತು. ಮಾಡಿದಾಗ ಒಂದು ಏನಪ್ಪಾ ಅಂತಂದ್ರ 0 ಪಕ್ಕದಲ್ಲಿ ಹೋಗಿ ಕುಂತು ಅದು 10 ಆಯ್ತು, ದೊಡ್ಡದಾಯ್ತು. ಸೊ ಇದ್ರ ಒಂದು ಉದ್ದೇಶ ಏನಪ್ಪಾ ಅಂತಂದ್ರ ಒಬ್ರಿಗೆ ಹೊಡೆಯೋದ್ರಿಂದ, ಒಬ್ರಿಗೆ ಬೀಳಿಸಿ ನಾವು ಬೆಳೆಯೋದ್ರಿಂದ ನಾವು ಯಾವತ್ತೂ ದೊಡ್ಡವರಾಗಲ್ಲ. ಅವ್ರನ್ನ ಬೆಳೆಸಿ ನಾವು ಅವ್ರ ಜೊತೆಗೆ ಬೆಳೆದಾಗ ಮಾತ್ರ ಅದು ದೊಡ್ಡತನ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.